ಮೊಬೈಲ್ ಸ್ಕ್ರೀನ್ ಮೇಲೆ ಬಂದ ಒಂದು ನೋಟಿಫಿಕೇಷನ್, ಯು ಹ್ಯಾವ್ ಅ ನ್ಯೂ ಮೆಸೇಜ್. ಅದು ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಅನ್ನೋದನ್ನು ಅವಳು ಅಂದುಕೊಂಡಿರಲಿಲ್ಲ. ಸುಮಾ 29 ವರ್ಷ, 2 ಮಕ್ಕಳ ತಾಯಿ. ಹೊರಗೆ ನೋಡಿದರೆ ಒಳ್ಳೆಯ ಕುಟುಂಬ, ಒಳ್ಳೆಯ ಗಂಡ, ಎಲ್ಲವೂ ಸರಿ ಇದ್ದಂತೆ ಕಾಣುತ್ತಿತ್ತು. ಆದರೆ ಒಳಗೆ ಅವಳಿಗೆ ಒಬ್ಬಳೇ ಇದ್ದಂತೆ ಅನಿಸುತ್ತಿತ್ತು. ಗಂಡ ದಿನವಿಡೀ ಕೆಲಸ, ಮನೆಗೆ ಬಂದಾಗ ಟಯರ್ಡ್, ಮಾತಾಡೋ ಸಮಯವೇ ಇಲ್ಲ. ಮಕ್ಕಳು ಚಿಕ್ಕವರು, ಅವಳಿಗೆ ಬೇಕಾಗಿದ್ದು ಒಬ್ಬರು ಕೇಳುವವರು. ಒಂದು ದಿನ ಅವಳು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುತ್ತಿದ್ದಾಗ ಒಬ್ಬನು ಮೆಸೇಜ್ ಮಾಡಿದ, ಹಾಯ್, ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಇದೆ. ಮೊದಲಿಗೆ ಇಗ್ನೋರ್ ಮಾಡಿದಳು. ಆದರೆ ಮತ್ತೆ ಮತ್ತೆ ಮೆಸೇಜ್, ನೀವು ಓಕೆ ಇದ್ದೀರಾ, ನೀವು ಸ್ಯಾಡಾಗಿ ಕಾಣ್ತಿದ್ದೀರಾ. ಇದು ಅವಳ ಮನಸ್ಸಿಗೆ ತಾಗಿತು. ಅವನ ಹೆಸರು ಅರ್ಜುನ್ ಅಂತ ಹೇಳಿದ. ತುಂಬ ಮುಗ್ಧವಾದ, ತುಂಬ ಪ್ರೀತಿ ತುಂಬಿದ ಮಾತು. ಅವಳಿಗೆ ಇನ್ನೂ ಮಾತನಾಡುವ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರಲು ಪ್ರಾರಂಭವಾಯಿತು. ಕೆಲವು ದಿನಗಳಲ್ಲಿ ಸುಮ ತನ್ನ ಜೀವನದ ಎಲ್ಲ ನೋವನ್ನು ಅವನಿಗೆ ಹೇಳತೊಡಗಿದಳು. ನನ್ನ ಜೊತೆ ಯಾರೂ ಪ್ರಾಪರ್ಲಿ ಮಾತನಾಡೋದಿಲ್ಲ, ನನ್ನ ಲೈಫ್ ತುಂಬ ಎಂಟಿ ಇದೆ ಅನಿಸುತ್ತೆ. ಅರ್ಜುನ್ ರಿಪ್ಲೈ ಮಾಡಿದ, ನಾನು ಇದ್ದೀನಲ್ವಾ, ನೀನು ಒಬ್ಬಳೇ ಅಲ್ಲ. ಆ ಮಾತುಗಳು ಅವಳಿಗೆ ಡ್ರಗ್ಸ್ ಆಗಿದ್ದವು. ದಿನಗಳು ಕಳೆಯುತ್ತಾ ಹೋಯಿತು. ಚಾಟ್, ಕಾಲ್, ವಿಡಿಯೋ ಕಾಲ್ಸ್. ಅವನ ಮುಖದಲ್ಲಿ ಚಾನ್, ಅವನ ಮಾತಿನಲ್ಲಿ ಮ್ಯಾಜಿಕ್. ಒಂದು ದಿನ ಅವನು ಕೇಳಿದ, ನೀನು ನನ್ನನ್ನು ಟ್ರಸ್ಟ್ ಮಾಡ್ತೀಯಾ? ಅವಳು ಹೆಸಿಟೇಷನ್ ಇಲ್ಲದೆ ಹೇಳಿದಳು, ಹೌದು. ಅಲ್ಲಿಂದ ಅವಳ ಜೀವನ ತಪ್ಪು ದಿಕ್ಕಿಗೆ ಹೋಗತೊಡಗಿತು. ನನ್ನನ್ನು ಒಮ್ಮೆ ಭೇಟಿ ಮಾಡಬೇಕು, ಅವನು ಹೇಳಿದ. ಸುಮಾ ಇನಿಷಿಯಲಿ ಭಯಪಟ್ಟಳು. ಆದರೆ ಅವನ ಮಾತುಗಳು, ನಾನು ನಿನ್ನನ್ನು ರೆಸ್ಪೆಕ್ಟ್ ಮಾಡ್ತೀನಿ, ನಿನ್ನ ಲೈಫ್ ಬೆಟರ್ ಮಾಡ್ತೀನಿ, ಇವನು ಅವಳನ್ನು ಕನ್ವಿನ್ಸ್ ಮಾಡಿದ. ಹೀಗೆ ಕೆಲವು ತಿಂಗಳ ಕಾಲ ಗಂಡನಿಗೆ ಗೊತ್ತಾಗದ ಹಾಗೆ ಇವರಿಬ್ಬರು ಭೇಟಿಯಾಗುತ್ತಾ ಹೋದರು. ಅವನು ಮೊದಮೊದಲು ಇವಳಿಗೆ ಬೇಕಾದ ಗಿಫ್ಟ್, ಪಾರ್ಟಿ ಎಲ್ಲವೂ ಮಾಡುತ್ತಿದ್ದ. ಕ್ರಮೇಣ ಆರ್ಥಿಕ ಸ್ಥಿತಿ ಸರಿಯಿಲ್ಲ, ಹಣ ಅಗತ್ಯ ಇದೆ ಅಂತ ಹೇಳಿ ಇವರಿಂದಲೇ ಹಣ ತೆಗೆದುಕೊಳ್ಳುತ್ತಿದ್ದ. ಇವಳು ಅವನ ಮಾತಿಗೆ ಮೋಡಿಯಾಗಿ ಅವನನ್ನು ಎಷ್ಟು ನಂಬಿದ್ದಳು ಅಂದರೆ ಅವನಿಗೋಸ್ಕರ ತನ್ನ ಗಂಡ ಮಕ್ಕಳನ್ನು ಬಿಡಲು ರೆಡಿಯಾಗಿದ್ದಳು. ಒಂದು ದಿನ ಅವಳು ದೊಡ್ಡ ಡಿಸಿಷನ್ ತೆಗೆದುಕೊಂಡಳು. ಗಂಡ ಯಾವುದೋ ಬಿಸಿನೆಸ್ ಮೀಟಿಂಗ್ ಅಂತ ಮನೆಯಿಂದ 3 ದಿವಸ ಹೊರಗೆ ಹೋಗಿದ್ದ. ಇತ್ತ ಮಕ್ಕಳನ್ನು ಅವರ ಅಜ್ಜ ಅಜ್ಜಿಯ ಮನೆಯಲ್ಲಿ ಬಿಟ್ಟು ಮನೆಗೆ ಬಂದಿದ್ದಳು. ಗಂಡನಿಗೂ ಮಕ್ಕಳಿಗೂ ಏನೂ ಹೇಳದೆ ಸ್ವಲ್ಪ ಜ್ಯುವೆಲರಿ, ಕ್ಯಾಶ್ ತೆಗೆದುಕೊಂಡು ಅವನನ್ನು ಭೇಟಿ ಮಾಡಲು ಹೊರಟಳು. ಅವಳು ಅವನನ್ನು ಭೇಟಿ ಮಾಡಿ ಖುಷಿಯಿಂದ ಅವನನ್ನು ಹಗ್ ಮಾಡಿ ಅಲ್ಲಿಂದ ಅವರು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದರು. ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಅವಳ ಕುತ್ತಿಗೆಯಲ್ಲಿದ್ದ ಕರಿಮಣಿ ನೋಡಿ ಆತ ಕೇಳಿದ, ನಿನಗೆ ಇನ್ನೂ ನಿನ್ನ ಗಂಡನ ಮೇಲೆ ಪ್ರೀತಿ ಇದೆಯಾ? ಆಗ ಅವಳು, ಇಲ್ಲ, ಅವನು ನನಗೋಸ್ಕರ ಸಮಯ ಕೊಡುತ್ತಿರಲಿಲ್ಲ, ನಿನ್ನ ಹಾಗೆ ಪ್ರೀತಿಯಿಂದ ಮಾತನಾಡಿದ್ದೂ ಇಲ್ಲ, ಹೊರಗೆ ಕರೆದುಕೊಂಡು ಹೋದದ್ದೂ ಇಲ್ಲ, ಇನ್ನು ನನಗೆ ಅವನ ಜೊತೆ ಯಾವ ಸಂಬಂಧವೂ ಇಲ್ಲ, ಇನ್ನು ಮುಂದೆ ಏನಿದ್ದರೂ ನೀನೊಬ್ಬನೇ ನನಗೆ. ಈ ಕರಿಮಣಿಯಿಂದ ಸಮಸ್ಯೆಯಾ? ಇದನ್ನು ಈಗಲೇ ತೆಗೆದುಕೊಡುತ್ತೇನೆ ಅಂತ ಹೇಳಿ ತನ್ನ ಕುತ್ತಿಗೆಯಲ್ಲಿದ್ದ ಕರಿಮಣಿಯನ್ನು ತೆಗೆದು ಅವನ ಕೈಗೆ ಕೊಟ್ಟಳು. ಅಲ್ಲಿಂದ ಅವರು ಬಸ್ಸಿನ ಮೂಲಕ ಅವನ ಊರಿಗೆ ತೆರಳಿದರು. ಮೊದಲ ದಿನ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಅರ್ಜುನ ತುಂಬ ಕೇರ್ ತೋರಿಸಿದ್ದ. ಆಗ ಅವಳು, ಇನ್ನು ಮುಂದೆ ನನ್ನ ಜೀವನ ನನ್ನ ಕನಸಿನ ರೀತಿ ನಡೆಯುತ್ತದೆ ಎಂದು ಅವಳು ನಂಬಿದ್ದಳು. ಇತ್ತ ರಾಘವ್ ಕಡೆ ರಾತ್ರಿ 8 ಗಂಟೆ. ರಾಘವ್ ಮನೆಗೆ ಬಂದ. ಎಷ್ಟೇ ಕರೆದರೂ ಮನೆ ಬಾಗಿಲು ಇನ್ನೂ ತೆರೆಯದಿರಲಿಲ್ಲ. ಸುಮ ಹೋಗಿ 3 ದಿನ ಆಗಿತ್ತು. ಗಂಡ ರಾಘವ್ ಫೋನ್ ಕೈಯಲ್ಲಿ ಹಿಡಿದು 50ನೇ ಬಾರಿ ಕಾಲು ಮಾಡುತ್ತಿದ್ದ. ದ ನಂಬರ್ ಯು ಆರ್ ಟ್ರೈಂಗ್ ಟು ಕಾಲ್ ಈಸ್ ಸ್ವಿಚ್ಡ್ ಆಫ್. ಅವನಿಗೆ ಏನೋ ತಪ್ಪಾಗಿದೆ ಅನಿಸತೊಡಗಿತು. ಮೊದಲು ಅವನು ಎನಿಸಿದ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೋಗಿರಬಹುದು ಎಂದು. ಆದರೆ ಅಲ್ಲಿ ಕಾಲ್ ಮಾಡಿದಾಗ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ, ನಂತರ ಒಂದು ಕಾಲ್ ಮಾಡಲಿಲ್ಲ, ಇಲ್ಲಿಗೆ ಬರಲಿಲ್ಲ ಅಂತ ಉತ್ತರ ಬಂತು. ಅವನ ಹೃದಯ ಕುಸಿಯಿತು. ಅಮ್ಮ ಯಾವಾಗ ಬರ್ತಾರೆ? ಚಿಕ್ಕ ಮಗ ಕೇಳಿದ. ಅವನಿಗೆ 5 ವರ್ಷ. ಅವನ ಕಣ್ಣಲ್ಲಿ ಕನ್ಫ್ಯೂಷನ್, ಇನೋಸೆನ್ಸ್. ಆಗ ರಾಘವ್ ಹೇಳಿದ, ನಾಳೆ ಬರ್ತೇನೆ ನಿಮ್ಮನ್ನು ಕರೆದುಕೊಂಡು ಬರಲಿಕ್ಕೆ. ನಂತರ ಮನೆಯ ಬೀಗವನ್ನು ಒಡೆಯುವವರನ್ನು ಕರೆಸಿ ಮನೆಯ ಬೀಗ ಒಡೆದು ಒಳಗೆ ಬಂದ. ಆ ದಿನ ರಾತ್ರಿ ಮನೆ ತುಂಬ ನಿಶಬ್ದವಾಗಿತ್ತು. ಅವಳ ಹಾಸಿಗೆ ಖಾಲಿ, ಅವಳ ಬಟ್ಟೆಗಳು ಹಾಗೆಯೇ ಇತ್ತು. ಅವಳ ಪರ್ಫ್ಯೂಮ್ ಸ್ಮೆಲ್ ಇನ್ನೂ ಉಳಿದಿತ್ತು. ಆದರೆ ಅವಳು ಇರಲಿಲ್ಲ.
ರಾಘವ್ ತನ್ನೊಳಗೆ ಕೇಳಿಕೊಂಡ, ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಅವನಿಗೆ ಗಿಲ್ಟ್ ಶುರುವಾಯಿತು. ಆ ದಿನ ಎಲ್ಲ ಸ್ನೇಹಿತರಿಗೆ, ಎಲ್ಲ ಸಂಬಂಧಿಕರಿಗೆ ಕಾಲ್ ಮಾಡಿ ತಾನೇ ವಿಚಾರಿಸಿದ. ಮುಂದಿನ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸರ್, ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ. ಇನ್ಸ್ಪೆಕ್ಟರ್ ಕಾಮಾಗಿ ಕೇಳಿದ, ಲಾಸ್ಟ್ ಟೈಮ್ ಯಾವಾಗ ನೋಡಿದ್ರಿ? 3 ದಿನ ಆಯಿತು ಸರ್. ಯಾವುದಾದ್ರೂ ಫೈಟ್ ಆಗಿತ್ತಾ? ರಾಘವ್ ಸುಮ್ಮನಾದ. ಅವನಿಗೆ ನೆನಪಾಯಿತು. ಕೆಲ ದಿನಗಳ ಹಿಂದೆ ಸುಮ ಹೇಳಿದ್ದಳು, ನೀನು ನನಗೆ ಟೈಮ್ ಕೊಡಲ್ಲ. ಅವನು ರಿಪ್ಲೈ ಮಾಡಿದ್ದ, ನಾನು ಫ್ಯಾಮಿಲಿಗಾಗಿ ಕೆಲಸ ಮಾಡ್ತಿದ್ದೀನಿ ಸುಮಾ, ಡ್ರಾಮಾ ಬೇಡ. ಆ ಮಾತುಗಳು ಈಗ ಅವನ ಕಿವಿಯಲ್ಲಿ ಎಕೋ ಆಗುತ್ತಿದ್ದವು. ಇನ್ಸ್ಪೆಕ್ಟರ್ ಮತ್ತೆ ಕೇಳಿದ, ಫೋನ್ ಡೀಟೇಲ್ಸ್ ಕೊಡ್ರಿ. ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಒಂದು ಅನ್ನೋನ್ ನಂಬರ್ ರಿಪೀಟೆಡ್ಲಿ ಕಾಣಿಸ್ತು. ಈ ನಂಬರ್ ಯಾರದ್ದು? ಇನ್ಸ್ಪೆಕ್ಟರ್ ಕೇಳಿದ. ರಾಘವ್ ತಲೆ ಅಲುಗಾಡಿಸಿ, ಗೊತ್ತಿಲ್ಲ ಸರ್. ಅಲ್ಲಿಂದ ಸ್ಟೋರಿ ಟ್ವಿಸ್ಟ್ ಆಯಿತು. ಪೊಲೀಸ್ ಟೀಮ್ ಆ ಅನ್ನೋನ್ ನಂಬರ್ ಟ್ರ್ಯಾಕ್ ಮಾಡಿದರು. ಲೊಕೇಶನ್ ಚೇಂಜ್ ಆಗುತ್ತಿತ್ತು. ಸರ್, ಇದು ಫೇಕ್ ಡಾಕ್ಯುಮೆಂಟ್ ಮೇಲೆ ತೆಗೆದ ಸಿಮ್ ಅನಿಸುತ್ತೆ. ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿ ಹೇಳಿದ, ಇದು ಸಿಂಪಲ್ ಮಿಸ್ಸಿಂಗ್ ಕೇಸ್ ಅಲ್ಲ, ಟ್ರಾಫಿಕಿಂಗ್ ಆಗಿರಬಹುದು. ರಾಘವ್ ಶಾಕ್ ಆಗಿದ. ಸರ್, ಪ್ಲೀಸ್ ಅವಳನ್ನು ಸೇವ್ ಮಾಡಿ, ಇನ್ಸ್ಪೆಕ್ಟರ್ ಹೇಳಿದ. ನೀವು ಕಾಮಾಗಿರಿ, ಆದರೆ ಸತ್ಯ ಕೇಳುವುದಕ್ಕೂ ಧೈರ್ಯ ಇರಬೇಕು. ಮನೆಯಲ್ಲಿ ಮಕ್ಕಳು ಅಮ್ಮನ ಫೋಟೋ ಹಿಡಿದು, ಅಮ್ಮ ನೀವೆಲ್ಲಿ? ಅಮ್ಮ ನಮ್ಮನ್ನು ಯಾಕೆ ಬಿಟ್ಟು ಹೋದರು? ನಾವಂದರೆ ಅಮ್ಮನಿಗೆ ಇಷ್ಟ ಇಲ್ವಾ? ಹೀಗೆ ಪ್ರಶ್ನೆ ಕೇಳುತ್ತಾ ಜೋರಾಗಿ ಅಳುತ್ತಾ ಕೂತಿದ್ದರು. ಅಕ್ಕಪಕ್ಕದ ಮನೆಯವರು, ಅವಳು ಯಾರೊಂದಿಗೋ ಹೋಗಿದ್ದಾಳೆ ಅಂತ ಕೇಳಿದ್ದೆ. ಇಷ್ಟು ಡೀಸೆಂಟ್ ಇದ್ದಳು. ಈಗಿನ ಕಾಲದವರನ್ನು ನಂಬಲಿಕ್ಕೆ ಆಗೋದಿಲ್ಲ. ಆ ಮಾತುಗಳು ರಾಘವ್ ಕಿವಿಗೆ ಬಿದ್ದವು. ಅವನ ಕೋಪ, ನೋವು, ಅವಮಾನ ಎಲ್ಲ ಮಿಕ್ಸ್ ಆಯಿತು. ನನ್ನ ಸುಮ ಹಾಗೆ ಮಾಡಲ್ಲ. ಅವನು ತನ್ನನ್ನು ಕನ್ವಿನ್ಸ್ ಮಾಡಿಕೊಂಡ. ಆದರೆ ಒಳಗೆ ಅವನಿಗೂ ಡೌಟ್ ಶುರುವಾಯಿತು. ಇತ್ತ ಸುಮನ ಕಡೆ ದಿನ ಕಳೆದಂತೆ ಅವನ ಬಿಹೇವಿಯರ್ ಬದಲಾಯಿತು. ಏನೋ ನೆಪ ಹೇಳಿ ರೂಮಿನಿಂದ ಹೊರಗೆ ಹೋಗುತ್ತಿದ್ದ. ಕಾಲ್ ಮಾಡುತ್ತಿರಲಿಲ್ಲ. ಕೆಲವೊಮ್ಮೆ ರೂಮಿಗೆ ಬಂದಾಗ ಅವಳ ಹತ್ತಿರ ಸುಳ್ಳು ಹೇಳುತ್ತಿದ್ದ. ನನಗೊಂದು ಕೆಲಸವಾಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ದೂರದ ಊರಿಗೆ ಹೋಗಬೇಕಾಗಿ ಬರುತ್ತದೆ. ನಿನಗೋಸ್ಕರ ನಾನು ಈ ಕಷ್ಟಪಡುತ್ತಿದ್ದೇನೆ. ಒಮ್ಮೆ ನನ್ನ ಬಳಿ ಹಣ ಆದ ನಂತರ ನಿನ್ನನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ತನಕ ನಿನ್ನನ್ನು ನನ್ನವರು ನೋಡಿಕೊಳ್ಳುತ್ತಾರೆ. ಸ್ವಲ್ಪ ದಿನದ ನಂತರ ಕಾಲ್ಸ್ ಕಡಿಮೆ ಆಗಿತ್ತು, ಅಟೆನ್ಷನ್ ಕಡಿಮೆ, ಬ್ಯುಸಿ ಇದ್ದೀನಿ ಅನ್ನೋ ಎಕ್ಸ್ಕ್ಯೂಸ್. ಒಂದು ರಾತ್ರಿ ಅವಳು ಕೇಳಿದಳು, ನೀನು ಚೇಂಜ್ ಆಗಿದ್ದೀಯಾ? ಅವನ ಮುಖ ಸೀರಿಯಸ್ ಆಯಿತು. ನಿನ್ನಿಂದ ನನಗೆ ಬರಬೇಕಾದದ್ದು ಇನ್ನೂ ಬರಲಿಲ್ಲ. ಅವಳಿಗೆ ಅರ್ಥವಾಗಲಿಲ್ಲ. ಮುಂದಿನ ದಿನ ಅವನ ರೂಮ್ಗೆ 2 ಅಪರಿಚಿತ ವ್ಯಕ್ತಿಗಳು ಬಂದರು. ಅವಳ ಹೃದಯ ಜೋರಾಗಿ ತಟ್ಟತೊಡಗಿತು. ಅರ್ಜುನ್ ಕಾಮಾಗಿ ಹೇಳಿದ, ಇವರ ಜೊತೆ ಹೋಗು. ಏಕೆ? ಅವಳು ಅವನ ಮುಖವನ್ನೇ ನೋಡಿ ಕೇಳಿದಳು. ಅವನು ನಕ್ಕು ಹೇಳಿದ, ನಿನ್ನಂಥ ಚಂದದ ಹುಡುಗಿ ಇಲ್ಲಿ ತನಕ ನನಗೆ ಸಿಕ್ಕಿರಲಿಲ್ಲ. ನೀನು ಇಲ್ಲಿ ತನಕ ನಾನು ತಂದಿರುವ ಹುಡುಗಿಯರಲ್ಲಿ ತುಂಬ ಚಂದದ ಮತ್ತು ತುಂಬ ಜಾಸ್ತಿ ಬೆಲೆಗೆ ಸೇಲಾದವಳು. ಅವಳ ಹತ್ತಿರ ಬಂದು ಅವಳ ಮುಖವನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ, ನಿನ್ನನ್ನು ನಾನು ಸೇಲ್ ಮಾಡಿದ್ದೀನಿ. ಆ ಒಂದು ಸೆಂಟೆನ್ಸ್ ಅವಳ ಸಂಪೂರ್ಣ ಕನಸಿನ ಜಗತ್ತನ್ನೇ ಪುಡಿ ಪುಡಿ ಮಾಡಿತು. ನೀನು ನನ್ನನ್ನು ಲವ್ ಮಾಡ್ತೀಯ ಅಲ್ವಾ? ಅವಳು ಕಣ್ಣೀರಿನಲ್ಲಿ ಕೇಳಿದಳು. ಅವನ ಉತ್ತರ, ಇನ್ಸ್ಟಾಗ್ರಾಮ್ ಲವ್, ಜಸ್ಟ್ ಟೈಮ್ ಪಾಸ್. ಹಕ್ಕಿಗಳಿಗೆ ಕಾಳು ಹಾಕುವುದು ನಮ್ಮ ಕೆಲಸ. ಆ ಹಕ್ಕಿ ಆ ಕಾಳನ್ನು ತಿನ್ನಲಿಕ್ಕೆ ಬರುತ್ತೋ ಇಲ್ವೋ ಅದು ಆ ಹಕ್ಕಿಗೆ ಬಿಟ್ಟದ್ದು. ನೀನು ನನಗೋಸ್ಕರ ನಿನ್ನ ಗಂಡನನ್ನು, ನಿನ್ನ ಮಕ್ಕಳನ್ನು ಬಿಟ್ಟು ಬಂದಿದ್ಯಾ. ಇನ್ನು ನಿನಗೆ ಏನಾದರೂ ನಿನ್ನನ್ನು ಕೇಳಿಕ್ಕೆ ಯಾರೂ ಬರೋದಿಲ್ಲ. ಇದು ನಿನ್ನ ಹಣೆ ಬರಹ. ಅದಕ್ಕೆ ನಾನೇನು ಮಾಡಲಿಕ್ಕಾಗೋದಿಲ್ಲ. ಯು ಆರ್ ಸೋ ಲಕ್ಕಿ ಟು ಮೀ ಬೇಬಿ. ನಿನ್ನಿಂದಾಗಿ ನನಗೆ 5 ಲಕ್ಷ ಸಿಕ್ಕಿದೆ ಅಂತ ಹೇಳಿ ಅವಳನ್ನು ಅವರ ಕೈಗೆ ದೂಡುತ್ತಾನೆ. ಅವಳಿಗೆ ಅಲ್ಲಿ ಎಸ್ಕೇಪ್ ಆಗೋ ಚಾನ್ಸ್ ಇರಲಿಲ್ಲ. ಒಂದು ಕತ್ತಲೆಯ ಕೋಣೆಯಲ್ಲಿ ಸುಮ ಕೂತಿದ್ದಳು. ಅವಳ ಮುಖದಲ್ಲಿ ಭಯ, ಕಣ್ಣುಗಳಲ್ಲಿ ಈ ನರಕದಿಂದ ಹೊರಬರುತ್ತೇನೆ ಅನ್ನುವಂಥ ಭರವಸೆ ಇರಲಿಲ್ಲ. ಒಬ್ಬ ಹದಾಪ್ರಾಯದ ಹೆಂಗಸು ಅವಳ ಕಡೆ ನೋಡ್ತಾ ಹೇಳಿದಳು, ಇಲ್ಲಿ ಅಳುತ್ತಾ ಕೂಗುವುದು ಯೂಸ್ ಆಗೋದಿಲ್ಲ, ಅಡ್ಜಸ್ಟ್ ಆಗಬೇಕು. ಅವಳಿಗೆ ರಿಯಾಲಿಟಿ ಸ್ಲೋಲಿ ಅರ್ಥ ಆಯಿತು. ಅವಳು ಕೇಳಿದಳು, ನನ್ನನ್ನು ಬಿಡ್ತೀರಾ? ನನ್ನ ಮಕ್ಕಳ ಬಳಿ ಹೋಗಬೇಕು. ಆ ಹೆಂಗಸು ಜೋರಾಗಿ ನಗುತ್ತಾ ಹೇಳಿದಳು, ಇಲ್ಲಿಂದ ಹೋಗೋದು ಈಸಿ ಅಂದರೆ ಇಲ್ಲಿ ಯಾರೂ ಇರ್ತಿರ್ಲಿಲ್ಲ. ಆ ಮಾತು ಅವಳ ಲಾಸ್ಟ್ ಹೋಪ್ ಕೂಡ ಕೊಂದಿತ್ತು. ಪ್ರತಿದಿನ ಒಂದು ಸ್ಟ್ರಗಲ್. ಅವಳನ್ನು ಫೋರ್ಸ್ ಮಾಡಿ ಕೆಲಸ ಮಾಡಿಸುತ್ತಿದ್ದರು. ಬೇಡ ಅಂತ ಹೇಳಿದರೆ ಹೊಡೆದು ಊಟ ನೀರು ಕೊಡದೆ ಹಿಂಸಿಸುತ್ತಿದ್ದರು. ಒಂದು ದಿನ
ಅವಳು ಮಿರರ್ ಮುಂದೆ ನಿಂತಳು. ಅವಳ ರಿಫ್ಲೆಕ್ಷನ್ ನೋಡಿದಾಗ ಇದು ನಾನೇನಾ? ಅವಳ ಹತ್ತಿರ ಸುಂದರವಾದ ಸಂಸಾರ, ಒಳ್ಳೆಯ ರೀತಿಯಲ್ಲಿ ನೋಡುವಂತಹ ಗಂಡ, ಮುದ್ದಾದ ಮಕ್ಕಳು. ಯಾರೋ ಗೊತ್ತಿಲ್ಲದವನ ಮಾತಿಗೆ ಮರುಳಾಗಿ ಗಂಡ ಮಕ್ಕಳನ್ನು ಬಿಟ್ಟು ಇಂಥ ಪರಿಸ್ಥಿತಿಗೆ ಬಂದು ನಿಂತಂತಾಯಿತು. ಅವಳ ಕಣ್ಣು ಕೆಂಪಾಗಿತ್ತು. ಕಣ್ಣಿನಲ್ಲಿ ನೀರು ತುಂಬಿ ಕೆನ್ನೆಗೆ ಬೀಳಲು ತಡಕಾಡುತ್ತಿತ್ತು. ನನ್ನ ಮಕ್ಕಳನ್ನು ನೋಡುವ ಭಾಗ್ಯ ಉಂಟಾ ಈ ಜೀವನದಲ್ಲಿ? ಒಂದು ವೇಳೆ ನೋಡ್ಲಿಕ್ಕೂ ಸಿಕ್ಕರೂ ನಾನು ಯಾವ ಮುಖದಲ್ಲಿ ನನ್ನ ಮಕ್ಕಳನ್ನು ನೋಡಲಿ ಎಂದು ಜೋರು ಜೋರಾಗಿ ಅಳುತ್ತಾ ಕತ್ತಲೆಯ ಕೋಣೆಯಲ್ಲಿ ಕೂತಿದ್ದಳು. ಇತ್ತ ರಾಘವ್ ಕಡೆ ಪೊಲೀಸ್ ಒಂದು ಕ್ಲೂ ಹಿಡಿದರು. ಒಬ್ಬ ಆಟೋ ಡ್ರೈವರ್ ಸ್ಟೇಟ್ಮೆಂಟ್ ಕೊಟ್ಟ. ಸರ್, ನಾನು ಒಬ್ಬ ಹುಡುಗಿಯನ್ನು ಡ್ರಾಪ್ ಮಾಡಿದ್ದೆ. ಅವಳ ಜೊತೆ ಅವಳಷ್ಟೇ ಪ್ರಾಯದ ಒಬ್ಬ ಹುಡುಗನೂ ಇದ್ದ. ಅವರು ಎಂಥದ್ದೋ ಮಾತನಾಡುತ್ತಿದ್ದರು. ಅವಳು ತನ್ನ ಕರಮಣಿಯನ್ನು ತೆಗೆದು ಆ ಹುಡುಗನ ಕೈಯಲ್ಲಿ ಕೊಟ್ಟಳು ಎಂದು ಹೇಳಿದಾಗ ಪೊಲೀಸರು ಯಾವ ಲೊಕೇಶನ್ ಅಂತ ಕೇಳಿದರು. ಆಗ ಆಟೋ ಡ್ರೈವರ್, ಸರ್, ಬಸ್ ಸ್ಟ್ಯಾಂಡ್ ಹತ್ತಿರ ಬಿಟ್ಟಿದ್ದೆ. ಆಗ ಇನ್ಸ್ಪೆಕ್ಟರ್ ಆರ್ಡರ್ ಕೊಟ್ಟ, CCTV ಫುಟೇಜ್ ಕಲೆಕ್ಟ್ ಮಾಡಿ. ಪೊಲೀಸರು ಅಕ್ಕಪಕ್ಕದ ಅಂಗಡಿಯಲ್ಲಿರುವಂತಹ CCTV ಕ್ಯಾಮರಾದ ಫುಟೇಜ್ ಚೆಕ್ ಮಾಡಿದರು. ಸ್ಕ್ರೀನ್ ಮೇಲೆ ಸುಮಾ ಇಮೇಜ್ ಕ್ಲಿಯರ್ ಆಗಿ ಕಾಣಿಸ್ತು. ರಾಘವ್ ಸ್ಕ್ರೀನ್ ನೋಡಿದಾಗ ಅವನ ಕಣ್ಣು ತುಂಬಿತು. ಅವಳೇ ನನ್ನ ಸುಮಾ. ಆದರೆ ಆ ವಿಡಿಯೋದಲ್ಲಿ ಅವಳು ಇನ್ನೊಬ್ಬ ವ್ಯಕ್ತಿಯ ಕೈ ಹಿಡಿದು ಹೋಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. CCTV ಸ್ಕ್ರೀನ್ ಮುಂದೆ ರಾಘವ್ ನಿಂತಿದ್ದ. ಅವನ ಕಣ್ಣು ಒಂದೇ ಫ್ರೇಮ್ ಮೇಲೆ ಫ್ರೀಸ್ ಆಯಿತು. ಸುಮಾ, ಅವಳು ಕ್ಲಿಯರ್ಲಿ ಕಾಣುತ್ತಿದ್ದಳು. ಆದರೆ ಅವಳ ಜೊತೆ ನಿಂತಿದ್ದವನ ಮುಖ ಕ್ಯಾಮರಾಗೆ ಆಫ್ ಮಾತ್ರ ಕಾಣುತ್ತಿತ್ತು. ಇನ್ಸ್ಪೆಕ್ಟರ್ ಝೂಮ್ ಮಾಡಿದರು. ಸ್ಟಾಪ್, ಇಲ್ಲಿ ಪೌಸ್ ಮಾಡಿ. ಇಮೇಜ್ ಕ್ಲಿಯರ್ ಆಗಲು ಪ್ರಯತ್ನ ಮಾಡಿದರು. ಆದರೆ ಫೇಸ್ ಫುಲ್ಲಿ ವಿಸಿಬಲ್ ಇರಲಿಲ್ಲ. ಸರ್, ಈ ಆ್ಯಂಗಲ್ ಕ್ಲಿಯರ್ ಇಲ್ಲ, ಕಾನ್ಸ್ಟೇಬಲ್ ಹೇಳಿದ. ಇನ್ಸ್ಪೆಕ್ಟರ್ ಕಾಮಾಗಿ, ಪರವಾಗಿಲ್ಲ, ನಾವು ಇನ್ನೊಂದು ಕ್ಯಾಮರಾ ಆ್ಯಂಗಲ್ ಟ್ರೈ ಮಾಡೋಣ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲಿನ ಎಲ್ಲ CCTV ಫುಟೇಜ್ ಕಲೆಕ್ಟ್ ಮಾಡಿದರು. ಒಂದು ಕ್ಯಾಮರಾ ಒಂದು ಸ್ಮಾಲ್ ಟೀ ಶಾಪ್ ಮುಂದೆ. ಅಲ್ಲಿ ಅವನ ಫುಲ್ ಫೇಸ್ ಕಾಣಿಸಿಕೊಂಡ. ರಾಘವ್ ಬ್ರೀತ್ ಹೋಲ್ಡ್ ಮಾಡಿದ. ಸ್ಕ್ರೀನ್ ಮೇಲೆ ಕಾಣಿಸಿದ ಮುಖ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವನೇ? ಅವನ ವಾಯ್ಸ್ ಶೇಕ್ ಆಯಿತು. ಅವನು ಯಾರೋ ಸ್ಟ್ರೇಂಜರ್ ಅಲ್ಲ, ಅವನು ರಾಘವ್ಗೆ ಗೊತ್ತಿರುವ ವ್ಯಕ್ತಿ. ಇವನು ನಮ್ಮ ಏರಿಯಾದಲ್ಲಿ ಡೆಲಿವರ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ. ಇನ್ಸ್ಪೆಕ್ಟರ್ ಇಮಿಡಿಯೇಟ್ಲಿ ಅಲರ್ಟ್ ಆದರು. ನೇಮ್? ಅರ್ಜುನ್ ಅಂತ ಹೇಳಿದ್ದ. ಇನ್ಸ್ಪೆಕ್ಟರ್ ಸ್ಮೈಲ್ ಮಾಡಿದರು. ಫೇಕ್ ನೇಮ್. ಪೊಲೀಸ್ ಡಾಟಾಬೇಸ್ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ಡೀಟೇಲ್ ಸಿಕ್ಕಿತು. ಆ ವ್ಯಕ್ತಿಯ ರಿಯಲ್ ನೇಮ್ ಆಶಾನ್. ಅವನು ಆಲ್ರೆಡಿ 2 ಟ್ರಾಫಿಕ್ ಕೇಸಿನಲ್ಲಿ ಇನ್ವಾಲ್ವ್ ಆಗಿದ್ದ. ಸರ್, ಇವನು ಡೇಂಜರಸ್, ಕಾನ್ಸ್ಟೇಬಲ್ ಹೇಳಿದ. ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿ ಹೇಳಿದ, ಇದು ಸಿಂಗಲ್ ಪರ್ಸನ್ ಕೆಲಸ ಅಲ್ಲ, ಇದು ನೆಟ್ವರ್ಕ್. ಪೊಲೀಸ್ ಆಶಾನ್ ಟ್ರ್ಯಾಕ್ ಮಾಡಿದರು. ಆದರೆ ಪದೇ ಪದೇ ಅವನ ಲೊಕೇಶನ್ ಚೇಂಜ್ ಆಗುತ್ತಿದ್ದರಿಂದ ಅವರಿಗೆ ಕಷ್ಟವಾಗುತ್ತಿತ್ತು. ಮುಂದಿನ ಕೆಲವು ತಿಂಗಳು ಅವಳಿಗೆ ನರಕದಂತೆ ಕಳೆದವು. ಅವಳನ್ನು ಫೋರ್ಸ್ ಮಾಡಿ ಡಿಫ್ರೆಂಟ್ ಪ್ಲೇಸಿಗೆ ಕಳುಹಿಸುತ್ತಿದ್ದರು. ಅವಳು ಪ್ರತಿದಿನ ಒಂದೇ ಪ್ರಶ್ನೆ ಕೇಳುತ್ತಿದ್ದಳು, ನಾನು ಏಕೆ ಈ ತಪ್ಪು ಮಾಡಿದೆ? ಒಂದು ದಿನ ಅವಳಿಂದ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು. ಅವಳು ಒಂದು ಕಸ್ಟಮರ್ ಫೋನ್ ಯೂಸ್ ಮಾಡಿ ಹೆಲ್ಪ್ ಮೀ ಅನ್ನೋ ಮೆಸೇಜ್ ಕಳಿಸಿದಳು. ಅದು ಪೊಲೀಸಿಗೆ ತಲುಪಿತ್ತು. ಆದರೆ ಆ ಪೊಲೀಸ್ ಈ ವ್ಯಕ್ತಿಗಳ ಫ್ರೆಂಡ್ ಆಗಿದ್ದರಿಂದ ಇವರು ಅವನಿಗೆ ಹಣ ಕೊಟ್ಟು ಈ ವಿಷಯವನ್ನು ಇಲ್ಲಿಗೆ ಮುಚ್ಚಿಟ್ಟರು. ನಂತರ ಅವಳಿಗೆ ಹೊಡೆದು ಅವಳನ್ನು ಅಲ್ಲಿಂದ ಇನ್ನೊಂದು ಕಡೆ ಕಳುಹಿಸಿದರು. ಒಂದು ದಿನ ಒಬ್ಬ ಕಸ್ಟಮರ್ ಅವಳ ಬಳಿ ಬಂದು ಸ್ಲೋಲಿ ಹೇಳಿದ, ನೀನು ಇಲ್ಲಿ ವಾಲಂಟಿಯರ್ ಆಗಿ ಇಲ್ಲ ಅಲ್ವಾ? ಅವಳ ಫಸ್ಟ್ ಟೈಮ್ ಆಶ್ಚರ್ಯಪಟ್ಟಳು. ನನಗೆ ಹೆಲ್ಪ್ ಮಾಡ್ತೀರಾ? ಅವಳು ನಿಧಾನವಾಗಿ ಕೇಳಿದಳು. ಆ ವ್ಯಕ್ತಿ ನಿಧಾನವಾಗಿ ಒಂದು ಪೇಪರ್ ಚಿಕ್ಕ ತುಂಡು ಕೊಟ್ಟ. ಇದು ಒಂದು NGO ನಂಬರ್, ಚಾನ್ಸ್ ಸಿಕ್ಕಾಗ ಕಾಲ್ ಮಾಡು. ಅವಳ ಕಣ್ಣಲ್ಲಿ ಒಂದು ಚಿಕ್ಕ ಭರವಸೆ ಮತ್ತೆ ಮೂಡಿತು. ಪೊಲೀಸ್ ಆಶಾನ್ ಟ್ರ್ಯಾಕ್ ಮಾಡುತ್ತಿದ್ದರು. ಅವನ ಫೋನ್ ಸ್ವಿಚ್ ಆಫ್. ಆದರೆ ಒಂದು ಮಿಸ್ಟೇಕ್ ಅವನು ಮಾಡಿದ್ದ. ಒಂದು ATM ವಿತ್ಡ್ರಾ ಮಾಡಿದ್ದ. ಅದನ್ನು ತಿಳಿದು ಪೊಲೀಸಿಗೆ ತಿಳಿಸಿದರು. ಸರ್, ಲಾಸ್ಟ್ ಟ್ರಾನ್ಸಾಕ್ಷನ್ ಬ್ಯಾಂಗ್ಳೂರಿನಲ್ಲಿ. ಇನ್ಸ್ಪೆಕ್ಟರ್ ಆರ್ಡರ್ ಮಾಡಿದರು, ಟೀಮ್ ರೆಡಿ ಮಾಡಿ, ನಾವು ಅಲ್ಲಿಗೆ ಹೋಗ್ತೀವಿ. ಅದೇ ಸಮಯದಲ್ಲಿ ಸುಮಾ NGOಗೆ ಕರೆ ಮಾಡಿ ತನ್ನ ಪರಿಸ್ಥಿತಿಯನ್ನು ತಿಳಿಸಿದಳು. ಅವರು ಪೊಲೀಸಿಗೆ ಮಾಹಿತಿ ನೀಡಿ ಸುಮಾ ಇದ್ದ ಜಾಗಕ್ಕೆ ಪೊಲೀಸ್ ರೈಡ್ ಆಯಿತು. ತುಂಬ ಜನ ಓಡಲು ಪ್ರಯತ್ನಿಸಿದರು. ಪೊಲೀಸ್ ಅವರನ್ನೆಲ್ಲ ಅರೆಸ್ಟ್ ಮಾಡಿದರು. ಸುಮಳನ್ನು ಆಸ್ಪತ್ರೆಗೆ ಕರೆತಂದರು. ದೇಹದಲ್ಲಿ ಆಗಿರುವ ಗಾಯಕ್ಕಿಂತ ಮನಸ್ಸಿಗೆ ಬಿದ್ದ ಪೆಟ್ಟು ಹೆಚ್ಚು ನೋವು ಕೊಡುತ್ತಿತ್ತು. ಡೋರ್ ನಿಧಾನವಾಗಿ ತೆರೆದಿತ್ತು. ರಾಘವ್ ಒಳಗೆ ಬಂದ.
ಅವನು ಅವಳನ್ನು ನೋಡಿದ. ಕೆಲವು ಕ್ಷಣ ಮಾತೇ ಬರಲಿಲ್ಲ. ಸುಮಾ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನನ್ನನ್ನು ಕ್ಷಮಿಸು, ಅವಳು ಜೋರಾಗಿ ಅಳುತ್ತಾ ಹೇಳಿದಳು. ರಾಘವ್ ಸುಮ್ಮನಿದ್ದ. ಅವನೊಳಗೆ ಯುದ್ಧವೇ ಆಗುತ್ತಿತ್ತು. ಅವಳನ್ನು ಕಳೆದುಕೊಂಡ ನೋವು, ಅವಳು ಮಾಡಿದ ತಪ್ಪಿನ ನೋವು, ಏನು ಮಾಡಬೇಕು ಎಂದು ತಿಳಿಯದೆ ಅವಳನ್ನೇ ನೋಡುತ್ತಿದ್ದ. ಕೆಲವು ಕ್ಷಣಗಳ ನಂತರ ಅವನು ಕೇಳಿದ, ನೀನು ಯಾಕೆ ಹೀಗೆ ಮಾಡಿದೆ? ಸುಮಾ ಕಣ್ಣು ಮುಚ್ಚಿಕೊಂಡಳು. ನನಗೆ ಒಬ್ಬರು ಬೇಕಿತ್ತು, ನನ್ನ ಮಾತು ಕೇಳುವವರು, ನನಗೆಂದೇ ಮೀಸಲಿಡುವವರು, ನನ್ನ ಹತ್ತಿರ ಪ್ರೀತಿಯಿಂದ ಮಾತನಾಡುವವರು. ಯಾವಾಗ ಆತ ನನಗೆ ಹೆಚ್ಚು ಸಮಯ ಕೊಟ್ಟು ಪ್ರೀತಿಯಿಂದ ಮಾತಾಡಿ ನನ್ನ ಜೊತೆ ಜಾಸ್ತಿ ಸಮಯ ಕಳೆಯುತ್ತಾ ನನ್ನ ಜೊತೆ ಇದ್ದಾಗ ಆ ಪ್ರೀತಿಯೇ ನಿಜವಾದ ಪ್ರೀತಿ ಅಂತ ತಿಳಿದು ಬಂದಿತ್ತು. ದುಡುಕಿ ಈ ನಿರ್ಧಾರಕ್ಕೆ ಬಂದೆ. ನನ್ನನ್ನು ಕ್ಷಮಿಸು, ನನ್ನ ಮಕ್ಕಳನ್ನು ನೋಡಲು ಬಿಡು, ಮತ್ತೆ ಯಾವತ್ತೂ ಈ ರೀತಿಯ ತಪ್ಪು ಮಾಡುವುದಿಲ್ಲ, ದಯವಿಟ್ಟು ಕ್ಷಮಿಸು, ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ ಎಂದು ಜೋರಾಗಿ ಅಳುತ್ತಾ ಹೇಳಿದಳು. ಆ ಒಂದು ಮಾತು ರಾಘವ್ ಹೃದಯಕ್ಕೆ ನೇರವಾಗಿ ಹೊಡೆದಂತಿತ್ತು. ಅವನಿಗೆ ತನ್ನ ತಪ್ಪು ಗೊತ್ತಾಯಿತು, ಆದರೆ ಅವಳು ಮಾಡಿದ ತಪ್ಪು ತನ್ನ ತಪ್ಪಿಗಿಂತ 100 ಪಟ್ಟು ದೊಡ್ಡದಾಗಿತ್ತು. ಆದರೆ ಮಕ್ಕಳಿಗೋಸ್ಕರ ಅವಳನ್ನು ಕ್ಷಮಿಸಿದ. ಮನೆಗೆ ವಾಪಸ್ ಬಂದರು. ಮಕ್ಕಳು ಡೋರ್ ಬಳಿ ನಿಂತಿದ್ದರು. ಅಮ್ಮ! ಅವರು ಓಡಿ ಬಂದು ಅವಳನ್ನು ಹಗ್ ಮಾಡಿದರು. ಆ ಕ್ಷಣ ಸುಮ ಜೀವನದಲ್ಲಿ ಮತ್ತೆ ಬದುಕುವ ಆಸೆ ಹುಟ್ಟಿತು. ತಾನು ಈ ಮಕ್ಕಳನ್ನು ಬಿಟ್ಟು ಹೋದದ್ದಕ್ಕೆ ಪಶ್ಚಾತ್ತಾಪವಾಯಿತು. ಆದರೆ ಅಕ್ಕಪಕ್ಕದವರ ಮನೆಯವರು ನೋಡುವ ರೀತಿ, ಮಾತನಾಡುವ ಶೈಲಿ ಅವಳಿಗೆ ಹಿಂಸೆ ಆಗುತ್ತಿತ್ತು. ಇವಳೇನಾ ಆ ಲೇಡಿ? ಇನ್ಸ್ಟಾಗ್ರಾಮ್ ಕೇಸ್? ಆ ಮಾತುಗಳು ಅವಳ ಹೃದಯಕ್ಕೆ ಕತ್ತರಿಸಿದಂತಾಯಿತು. ಪೊಲೀಸ್ ಆಶಾನ್ ವಿರುದ್ಧ ಕೇಸ್ ಫೈಲ್ ಮಾಡಿದರು. ನ್ಯೂಸ್ನಲ್ಲಿ ಒಂದೇ ವಿಷಯ, ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ ವಿಕ್ಟಿಮ್. ಇನ್ಸ್ಟಾಗ್ರಾಮ್ ಪ್ರೀತಿಗಾಗಿ 2 ಮಕ್ಕಳ ತಾಯಿ ತನ್ನ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೋದವಳು. ಒಂದು ದಿನ ಅವಳು ಕನ್ನಡಿ ಮುಂದೆ ನಿಂತು ತನ್ನನ್ನು ನೋಡಿಕೊಂಡಳು. ನಾನು ಮತ್ತೆ ನಾರ್ಮಲ್ ಆಗ್ತೀನಾ? ಅವಳ ಕಣ್ಣಲ್ಲಿ ಡೌಟ್. ಒಂದು ರಾತ್ರಿ ಅನ್ನೋನ್ ನಂಬರಿಂದ ಮೆಸೇಜ್ ಬಂತು. ನೀನು ಪೊಲೀಸ್ಗೆ ಹೇಳಿದ್ದಕ್ಕೆ ನೀನು ಶಿಕ್ಷೆ ಅನುಭವಿಸಬೇಕು. ಸುಮಾ ಶಾಕ್ ಆದಳು. ಅವನು ಆಶಾನ್. ಅವನು ಇನ್ನೂ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಅವಳ ಕೈಗಳು ನಡುಗಲು ಪ್ರಾರಂಭವಾಯಿತು. ಕೈಜಾರಿ ಮೊಬೈಲ್ ನೆಲಕ್ಕೆ ಬಿತ್ತು. ಸುಮಾ ಇಮಿಡಿಯೇಟ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದಳು. ಇನ್ಸ್ಪೆಕ್ಟರ್ ಪ್ಲಾನ್ ಮಾಡಿದರು. ಅವನು ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ ಅಂದರೆ ನಾವು ಅವನನ್ನು ಹಿಡಿಯಬಹುದು. ಅವಳ ಮೂಲಕ ಅವನನ್ನು ಹಿಡಿಯುವ ಒಂದು ಪ್ಲಾನ್ ಮಾಡಿದರು. ಅವನನ್ನು ಭೇಟಿ ಮಾಡಲು ಒಂದು ಜಾಗ ನಿರ್ಧರಿಸಿದರು. ಅವಳು ಅವನಿಗೆ ಮೆಸೇಜ್ ಮಾಡಿದಳು, ರಾತ್ರಿ ಎಷ್ಟು ಹೊತ್ತಿಗೆ ನೀನು ಈ ಕಟ್ಟಡಕ್ಕೆ ಬರಬೇಕು. ಈ ಬಾರಿ ಅವಳು ಸ್ಟ್ರಾಂಗ್ ಆಗಿದ್ದಳು. ನಾನು ತಪ್ಪು ಮಾಡಿದ್ದೆ, ಆದರೆ ಈಗ ನಾನು ಓಡೋದಿಲ್ಲ. ರಾತ್ರಿ ಆಶಾನ್ ಆ ಕಟ್ಟಡಕ್ಕೆ ಬಂದ. ಸುಮಾ ಒಬ್ಬಳೇ ನಿಂತಿದ್ದಳು. ಅವನು ಸ್ಮೈಲ್ ಮಾಡುತ್ತಾ ಹೇಳಿದ, ನೀನು ಮತ್ತೆ ನನ್ನ ಬಳಿ ಬರ್ತೀಯಾ ಅಂತ ಗೊತ್ತಿತ್ತು. ಸುಮಾ ಕಾಮಾಗಿ ನಿಂತಿದ್ದಳು. ಈ ಬಾರಿ ನಾನು ಒಬ್ಬಳೇ ಅಲ್ಲ ಎಂದಳು. ಸಡನ್ಲಿ ಲೈಟ್ಸ್ ಆನ್ ಆಯಿತು. ಪೊಲೀಸ್. ಆಶಾನ್ ಶಾಕ್ ಆಗಿದ್ದ. ಅವನು ಎಸ್ಕೇಪ್ ಆಗಲು ಟ್ರೈ ಮಾಡಿದ, ಆದರೆ ಈ ಬಾರಿ ಎಸ್ಕೇಪ್ ಆಗಲಿಲ್ಲ. ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿದರು. ಇನ್ಸ್ಪೆಕ್ಟರ್ ಹೇಳಿದ, ಇದು ಕೊನೆ, ಗೇಮ್ ಓವರ್. ಕೋರ್ಟ್ನಲ್ಲಿ ಆಶನ್ಗೆ ಶಿಕ್ಷೆ ಆಯಿತು. ಜಡ್ಜ್ ಹೇಳಿದರು, ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಮಾಡಿ ಜನರ ಜೀವನ ಹಾಳು ಮಾಡುವವರಿಗೆ ಇದು ವಾರ್ನಿಂಗ್. ಕೆಲವು ತಿಂಗಳ ನಂತರ ಸುಮಾ ಸ್ಲೋಲಿ ನಾರ್ಮಲ್ ಲೈಫ್ಗೆ ಅಡ್ಜಸ್ಟ್ ಆಗುತ್ತಿದ್ದಳು. ರಾಘವ್ ಕೂಡ ಚೇಂಜ್ ಆಗಿದ್ದ. ಅವನು ಈಗ ಫ್ಯಾಮಿಲಿಗೆ ಟೈಮ್ ಕೊಡುತ್ತಿದ್ದ. ಒಂದು ದಿನ ಸುಮಾ ಮಕ್ಕಳ ಜೊತೆ ಆಡುತ್ತಿದ್ದಳು. ರಾಘವ್ ಅವಳನ್ನೇ ನೋಡುತ್ತಾ, ನಾವು ಮತ್ತೆ ಸ್ಟಾರ್ಟ್ ಮಾಡೋಣ, ಅವನು ಸಾಫ್ಟ್ಲಿ ಹೇಳಿದ. ಸುಮಾ ಸ್ಮೈಲ್ ಮಾಡಿದಳು. ಆದರೆ ಅವಳು ಮಾಡಿದ ತಪ್ಪು, ಅದರಿಂದ ಅನುಭವಿಸಿದ ತೊಂದರೆ, ಅದರ ಪಶ್ಚಾತ್ತಾಪ ಶಾಶ್ವತವಾಗಿ ಅವಳ ಮನಸ್ಸಿನಲ್ಲಿ ಬೇರೂರಿತ್ತು. ಕಥೆಯ ಅಂತಿಮ ಸಂದೇಶ, ಆನ್ಲೈನ್ ಲವ್ ಎಲ್ಲವೂ ರಿಯಲ್ ಅಲ್ಲ. ಎಮೋಷ್ನಲ್ ವೀಕ್ನೆಸ್ ಡೇಂಜರಸ್ ಟ್ರ್ಯಾಪ್ ಕೂಡ ಆಗಿರಬಹುದು. ಸುಂದರವಾದ ಸಂಸಾರ ಇರುವಾಗ ಬರುವ ತೊಂದರೆಗಳನ್ನು, ಬರುವ ಸಮಸ್ಯೆಗಳನ್ನು ಇತರರಿಗೆ ಹೇಳಿ ಅವರಿಂದ ಸಹಾಯ ಕೇಳುವ ಮೊದಲು ಗಂಡ ಹೆಂಡತಿ ಪರಸ್ಪರ ಮಾತನಾಡಿ ಆ ಸಮಸ್ಯೆಯನ್ನು ಬಗೆಹರಿಸುವುದು ತುಂಬ ಉತ್ತಮ. ಒಂದು ತಪ್ಪು ನಿರ್ಧಾರ ಜೀವನವನ್ನೇ ಬದಲಾಯಿಸಬಹುದು. ಧನ್ಯವಾದಗಳು.